ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. 2023ರಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತಂದು ಗ್ಯಾರಂಟಿ ಯೋಜನೆಗಳನ್ನು ನಿಮಗಾಗಿ ಕೊಡ್ತೇವೆ ಅಂತ ಜನರಿಗೆ ಆಸೆಯನ್ನ ಆಮಿಷವನ್ನ ತೋರಿಸಿ ತನ್ನ ರಾಜಕೀಯ ಲೆಕ್ಕಾಚಾರವನ್ನು ಮಾಡಿಕೊಂಡು ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದಲ್ಲಿ 136 ಶಾಸಕರನ್ನ ಒಂದು ರೀತಿಯಲ್ಲಿ ಆಡಳಿತವನ್ನು ಮಾಡಿದಂತಹ ಕಾಂಗ್ರೆಸ್ ಪಕ್ಷ 3 ವರ್ಷಗಳನ್ನು ಮುಗಿಸಿದಂತಹ ನಂತರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ಈಗ ಉಳಿದಿರುವಂತಹ 2 ವರ್ಷಗಳ ಕಾಲಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ. ಅಂದರೆ ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ. ಕಾಂಗ್ರೆಸ್ ಪಕ್ಷದ್ದು ಕೇಂದ್ರದಲ್ಲಿ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ನಾಯಕತ್ವ ಅಷ್ಟಾಗಿ ಸ್ಟ್ರಾಂಗ್ ಇಲ್ಲ ಅನ್ನುವಂತಹ ಮಾತುಗಳ ಮಧ್ಯೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬಹಳ ಗಟ್ಟಿಯಾಗಿದೆ. ವೆರಿನ್ ಬಿಜೆಪಿಯದ್ದು ಉಲ್ಟಾ. ಕೇಂದ್ರದಲ್ಲಿ ಬಿಜೆಪಿ ನಾಯಕತ್ವ ಬಹಳ ಶಕ್ತಿಯುತವಾಗಿದೆ, ಆದರೆ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ನಾಯಕತ್ವ ಅಷ್ಟೊಂದು ಬಲವಾಗಿಲ್ಲ ಅನ್ನುವಂತಹ ಚರ್ಚೆಗಳು. ಯಾಕೆ ಅಂತ ಹೇಳಿದ್ರೆ ಇರುವಂತಹ ನಾಯಕರುಗಳ ಮಧ್ಯೆಯೇ ಒಂದು ರೀತಿ ಪ್ರತಿಷ್ಠೆಗಳು, ಅಸಮಾಧಾನಗಳು. ಯಾಕೆ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರ ಮಗ ಬಿ.ವೈ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಮಧ್ಯೆ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಒಬ್ಬರು ಲಿಂಗಾಯತ ಸಮುದಾಯದವರು, ಮತ್ತೊಬ್ಬರು ಒಕ್ಕಲಿಗ ಸಮುದಾಯದವರು. ಮತ್ತೊಂದೆಡೆ ಬಿಜೆಪಿಯಲ್ಲಿ ಎಷ್ಟೋ ಜನ ಶಾಸಕರು ಬಿ.ವೈ. ವಿಜಯೇಂದ್ರ ಅವರ ಸಾರಥ್ಯವನ್ನ ರಾಜ್ಯಾಧ್ಯಕ್ಷರಾಗಿ ಅವರ ಪಕ್ಷವನ್ನು ಏನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದನ್ನೇ ಒಪ್ತಾ ಇಲ್ಲ. ಹೀಗಾಗಿ ಈ ಮಧ್ಯೆ ಈಗೇನು ಉಳಿದಿರುವಂತಹ 2 ವರ್ಷಗಳ ಕಾಲಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಡಿ.ಕೆ. ಶಿವಕುಮಾರ್ ಅವರು ಈ ಅಧಿಕಾರವನ್ನು ವಹಿಸಿಕೊಂಡಂತಹ ನಂತರದಲ್ಲಿ ಬಿಜೆಪಿಯವರಿಗೆ ಎಲ್ಲೋ ಒಂದು ಕಡೆ ಚುರುಕು ಮುಟ್ಟದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಪ್ರತಿಪಕ್ಷ ನಾಯಕರಾಗಿದ್ದಂತಹ ಆರ್ ಅಶೋಕ್ ಅವರು ವಾಯ್ಸ್ ಔಟೇ ಮಾಡ್ತಾ ಇರಲಿಲ್ಲ, ಎಲ್ಲೂ ಧ್ವನಿಯನ್ನೇ ಎತ್ತುತ್ತಾ ಇರಲಿಲ್ಲ. ಸಮರ್ಥವಾಗಿ ಆಡಳಿತ ಪಕ್ಷದ ಒಂದು ಆಡಳಿತ ವೈಫಲ್ಯಗಳನ್ನ ಎತ್ತು ಹಿಡಿಯುವಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಸಮರ್ಥವಾಗಿ ಕೆಲಸವೇ ಮಾಡಿಲ್ಲ ಅನ್ನುವಂತಹ ಆರೋಪಗಳ ಮಧ್ಯೆ ಇತ್ತೀಚೆಗಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ನಂತರದಲ್ಲಿ ಆರ್ ಅಶೋಕ್ ಅವರು ಕಸ ವಿಲೇವಾರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಬಿಜೆಪಿ ಪಾಳೆಯದಲ್ಲಿ ಬಹುದೊಡ್ಡ ಬದಲಾವಣೆ ಮತ್ತು ಮುಂದಿನ 2028ರ ಚುನಾವಣಾ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಶತಾಯಗತಾಯ 2028ರಲ್ಲಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ತನ್ನ ತಯಾರಿಯನ್ನ ಶುರು ಮಾಡದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಅಂದರೆ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟು ಸ್ಪಷ್ಟವಾದಂತಹ ಎಚ್ಚರಿಕೆ ಮತ್ತು ಸಂದೇಶವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಏನಂತ ಹೇಳಿದ್ರೆ, ಯಾರಾದರೂ ಒಂದು ಲೀಡರ್ ಅಥವಾ ಫೇಸ್ ಅನ್ನ ಇಟ್ಕೊಂಡು ತಳಮಟ್ಟದಿಂದ ಬಿಜೆಪಿಯನ್ನ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಸಂಘಟಿಸುವಂತ ಕೆಲಸ ಆಗಬೇಕು. ಯಾಕೆ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಷ್ಟೇ ಇವರಿಗೆ ಅವಕಾಶ ಇರುವಂತದ್ದು. ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲುವುದು ಬಹಳ ನಿರ್ಣಾಯಕ ಆಗಿರುವಂತದ್ದು. ಹೀಗಾಗಿ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಮುಂದಿಟ್ಟುಕೊಂಡು ಈಗ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟಿಸುವಂತಹ ಕೆಲಸಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ತಳಮಟ್ಟದಿಂದ ಫ್ರಮ್ ದ ಗ್ರೌಂಡ್ ಲೆವೆಲ್, ಜಿಲ್ಲಾವಾರು, ಪ್ರದೇಶವಾರು, ಜಾತಿವಾರು, ಸಮುದಾಯವಾರು ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಯಾವುದೇ ಗೊಂದಲಗಳು ನಾಯಕರ ಮಧ್ಯೆ ಇರಬಾರದು. ಹೀಗಾಗಿ ಬಿಜೆಪಿ ಎಲ್ಲರನ್ನ ಒಗ್ಗೂಡಿಸಿ ಸಂಘಟಿಸಿ ಒಗ್ಗಟ್ಟಿನಿಂದ ಯಾರ್ಯಾರು ಹೋಗಿದ್ರು ಎಲ್ಲರನ್ನು ಕರ್ಕೊಂಡು ಎಲ್ಲೆಲ್ಲಿ ಬಿಜೆಪಿ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಬಿಜೆಪಿ ತನ್ನ ವೋಟ್ ಬ್ಯಾಂಕ್ ಅನ್ನ ಸ್ಟ್ರಾಂಗ್ ಮಾಡಿಕೊಂಡು ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷವನ್ನ ವಿರೋಧಿಸ್ತಾ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಅಗೇನ್ ಬಿಜೆಪಿ ಒಬ್ಬಂಟಿಯಾಗಿ ಹೋಗ್ತಾ ಇಲ್ಲ, ಅದರ ಜೊತೆಗೆ ಜೆಡಿಎಸ್ ಕೂಡ ಇದೆ. ಮೈತ್ರಿಯಲ್ಲಿ NDA ಸರ್ಕಾರ 2028ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ತಯಾರಿಗೆ ಈಗಾಗಲೇ ರಾಜಕೀಯವಾಗಿ ಬಿಜೆಪಿ ಪಕ್ಷ ತನ್ನ ತಯಾರಿಯನ್ನು ಶುರು ಮಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ, ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಹೇಗೆ ಸಂಘಟಿಸ್ತಾರೆ, ಯಾವ ಲೆಕ್ಕಾಚಾರದಲ್ಲಿ ಬಿಜೆಪಿ ಜನತೆ ಮುಂದೆ ಹೋಗುತ್ತೆ, 2028ರ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ, ಏನೇನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.